ಲಬಸ 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 ಅಕ್ಕ ಲಬಸನಾ? ಯಾವುದು? ಅದಾ? ಅದು ಲಭಸ ಅಲ್ಲ, ರಭಸ. ರಭಸ ರಭಸ ಈ ರೀತಿ ಓದ್ಕೋಬೇಕು ಶಿವು. ನೀನು ಅದ್ಬಿಟ್ಟು ಲಕ್ಕೆ ಹೋಗಿ ರ ಅಂದು ಹೆಂಗಿರ್ತತಿ ಒಂದು ನಿಂಗೆ ಬರಬೇಕಲ್ಲ. ರಭಸ ಅನ್ನೋ, ಓಕೆನಾ? ಹೌದಾ ಅಕ್ಕ? ಸರಿ ಅಕ್ಕ. ಎಲ್ಲಿ ಹೋಗಿಸ್ಕಿ? ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಎಲ್ಲ ಕೆಲಸ ಮುಗಿತಂತೇನು ಹೊರಗೆ ಆಟ ಆಡೋದು ಹೋಳು. ಎಲ್ಲಿ ಹೋದ್ರು ನೀನು ಬಿಡೋದೇ ಇಲ್ಲ. ನೀನು ಹಿಂದಿಂದ ಬಾಲಂಗಿರ್ಚಿ ಇನ್ನು ಮುಂದೆ. ನೀವು ಒಳಗೆ ಕುಂತ್ರ ಒಳಗೆ, ಹೊರಗೆ ಕುಂತ ಹೊರಗೆ, ಯಾರೇನಾರ ಅನ್ಕೊಳ್ಳಿ, ನಾ ತೆಲ್ಲ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನಾ ಮಾತ್ರ ನೀನು ಬಿಡೋದೇ ಇಲ್ಲ. ಶಿವು, ಚೆನ್ನಾಗಿ ಓದ್ಕೋಬೇಕು. ನೀನು ಡಾಕ್ಟರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು. ನನಗಂತೂ ಡಾಕ್ಟರ್ ಆಗೋ ಆಸೆ ಇದೆ. ನೀನೇನಾಗ್ತೀಯಾ? ಡಿ ಸಿ ಆಗ್ತೀಯಾ? ನೀನು ಡಿ ಸಿ ಆಗು. ಅಮ್ಮಂಗೆ ಅದೇ ತಾನೇ ಆಸೆ ಇತ್ತು, ನಾನು ಡಾಕ್ಟರ್ ಆಗಬೇಕು, ನೀನು ಡಿ ಸಿ ಆಗಬೇಕು ಅಂತ. ಚೆನ್ನಾಗಿ ಓದಿ, ಎಷ್ಟೇ ಕಷ್ಟ ಬರಲಿ ಓದಿ ಕಾಸ ನಾವು ಡಿ ಸಿ ಡಾಕ್ಟರ್ ಆಗಬೇಕು. ನಮ್ಮಮ್ಮ ಅಂದ್ಕೊಂಡಿರೋ ಕನಸನ್ನ ನಾವು ಈಡೇರಿಸ್ಬೇಕು, ಸರಿನಾ? ಅಕ್ಕ ಡಿ ಸಿ ಆಗ್ಬೇಕಂದ್ರೆ ಎಷ್ಟು ಓದ್ಬೇಕಕ್ಕ? ಭಾಳ ಓದ್ಬೇಕಾ? ಹೌದು ಶಿವು, ನೀನೇನೇ ಆಗ್ಬೇಕಂದ್ರೂ ಜಾಸ್ತಿ ಓದಬೇಕು. ಜಾಸ್ತಿ ನಾವು ಎಷ್ಟು ಓದ್ತೀವೋ ಅಷ್ಟು ನಾವು ಅಂದ್ಕೊಂಡಿದ್ದು ಆಗ್ತೀವಿ. ಹೌದಾ ಅಕ್ಕ? ಸರಿ ಅಕ್ಕ, ನಾನು ಡಿ ಸಿ ಆಗೇ ಆಗ್ತೀನಿ. ಅಮ್ಮನ ಆಸೆ ನಾನು ಈಡೇರಿಸ್ತೀನಿ. ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಅದನ್ನು ಆಗೋದನ್ನು ಬಿಡೋದೇ ಇಲ್ಲ. ನಾನು ಕಷ್ಟ ಆದರೂ ಪರವಾಗಿಲ್ಲ, ಓದಿ ದೊಡ್ಡವನಾದ್ಮೇಲೆ ಡಿ ಸಿ ಆಗ್ತೀನಿ ಅಕ್ಕ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತಂದೆ ತಾಯಿ ಇಲ್ಲದ ಅನಾಥರು ಯಾವ ರೀತಿ ಬರ್ತಾ ಇದೆ. ಸೊ ಪ್ಲೀಸ್ ಎಲ್ಲರೂ ನೋಡಿ. ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇರ್ತೀನಿ ನೋಡಿ ಅಂತ ಹೇಳಿ ಕೂಡ, ಆದರೂ ಕೂಡ ಯಾರು ನೋಡ್ತಾ ಇಲ್ಲ. ಪ್ಲೀಸ್ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ನಿಮಗೋಸ್ಕರ ಅಂತ ಹೇಳಿ ಡೈಲಿ 2 ವಿಡಿಯೋನ ಹಾಕ್ತಾಯಿದ್ದೀನಿ. 2 ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಎಲ್ಲರೂ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕಡಿಮೆನೇ ವ್ಯೂಸ್ ಬರ್ತಾ ಇದೆ. ನಾನು ಇಷ್ಟೆಲ್ಲ ಆಸೆ ಇಟ್ಕೊಂಡಿರ್ತೀನಿ, ಇವತ್ತಾದರೂ ಏನಿಲ್ಲ ಅಂದರೂ ಒಂದು 900 ಆದರೂ ಇಲ್ಲ 1000 ಆದರೂ ಬರುತ್ತೆ ಅಂತ ಆಗ್ತಾನೇ ಇಲ್ಲ. ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನಿಮ್ಮನ್ನೇ ನಂಬಿದ್ದೀನಿ, ಯೂಟ್ಯೂಬ್ ಫ್ರೆಂಡ್ಸ್ನ. ಸೊ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ 1027 ಇದ್ದಾರೆ, 27. ಬಟ್ ಯಾರು ನೋಡ್ತಾ ಇಲ್ಲ, ಅಷ್ಟು ಜನನೂ ನೋಡ್ತಾ ಇಲ್ಲ. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬಟ್ ಯಾರು ನೋಡ್ತಾ ಇಲ್ಲ. ಸೊ ಪ್ಲೀಸ್ ನೀವು ಮಾಡ್ಕೊಂಡಿದ್ದಾರಾದರೂ ಎಲ್ಲರೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಬ್ರದ್ದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತಂತೆ. ಸೊ ಅವ್ರಿಗೆ ವಿಶ್ ಮಾಡುವಂತ ನಿನ್ನೆ ಕಮೆಂಟ್ ಮಾಡಿದರು. ಸೊ ಮಧು ಹಾಗೆ ಬಸವರಾಜ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಹಾಗೆ ನೀವು 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ. ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ, ಇವಾಗ ವಿಡಿಯೋ ಯಾವ ರೀತಿ ಇದೆ ಹೇಗಿದೆ ಅಂತ ನೋಡ್ಕೊಂಬರೋ ಅಂತ. ಓಹೋಹೋ, ಇಲ್ಲಿ ಕುಂತಾರೇನಾ ಪ್ರೀತಿ? ಹಾಂ ಮಾಮ, ಹೇಳಿ. ಏನು ಮಾಡತ್ತೀರಿ ಇಬ್ರು? ಏನು ಒಂದು ಇಟ್ಟಿನ ಹೇಳೇ ಇಲ್ಲಲ್ಲ. ನಾನೇ ಬರ್ತಿದ್ನಿ. ನಾಳಿದನು ನೀವು ನೋಡ್ರಿ ಇಲ್ಲಿ ಬಂದು ಕುಂತಾರಲ್ಲ, ಯಾಕೆ ನಂಗೆ ಕರೆಯಂಗಿಲ್ಲ ನೀವು? ಅಯ್ಯೋ ಹಾಗೇನಿಲ್ಲ ಮಾಮ, ಅದು ಓದ್ಕೊಳ್ಳೋದಿತ್ತು. ನಾಳೆ ಮೇಡಮ್ ಇವನ್ನ ಬರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಶಿವ ಕೂತ್ಕೊಂಡು ಓದ್ಕೋತಾ ಇದ್ವಿ. ಅಷ್ಟರಲ್ಲಿ ನೀವು ಬಂದ್ರಿ. ಇನ್ನೂ ಇವಾಗಾದರೂ ಕೂತಿದ್ದೀವಿ. ನಾನು ಇನ್ನೂ ಬುಕ್ ಕೂಡ ಓಪನ್ ಮಾಡಿಲ್ಲ, ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಇನ್ನು ಓದ್ಕೋಬೇಕು ಮಾಮ. ಬನ್ನಿ ನೀವು ಕುಂದರ್ರಿ. ನೀವು ಬುಕ್ಸ್ ತಂದಿಲ್ಲ ಅಂದರೆ ಅಲ್ಲ, ನಮ್ಗೆ ಏನಾದರೂ ಗೊತ್ತಾಗ್ಲದ ಶಿವಗೆ ಹೇಳ್ಕೊಡ್ತೀರಿ. ಅಯ್ಯೋ, ನೀನು ಕೇಳೋದು ಹೆಚ್ಚು, ನಾನು ಹೇಳೋದು ಹೆಚ್ಚು. ಹೇಳ್ಕೊಡ್ಬೇಕಂತಾನೆ ಬಂದನಂತ, ಹೇಳ್ಕೊಡ್ತಾ ಇರ್ತಾನ. ಸರಿ ಸರಿ ಆಯಿತು, ನೀನು ಓದ್ಕೋ, ನಾನು ಅವನಿಗೆ ಹೇಳ್ಕೊಡ್ತೇನಂತ. ಮಾಮ ಮಾಮ, ನನ್ನ ಕೈಯಾಗ ಹಿಡ್ಕೊತೀನಿ ಬುಕ್ಕು. ನಾನೇನು ಓದ್ತಾನಲ್ಲ ಅದನ್ನಷ್ಟೇ ಹೇಳ. ನಾನು ತಪ್ಪದು ಓದಿದ್ರೆ ಹೇಳ, ಇಲ್ಲ ಅಂದ್ರೆ ಸುಮ್ಮನೆ ನೋಡ್ಕೊಂತ ಕುಂದರು. ನಾನು ಸುಮ್ಮನೆ ನೋಡ್ಕೊಂತ ಕುಂದ್ರಾಕ್ ಬಂದನು ಮಗನೇ ನಿಮ್ಮ ಅಕ್ಕನ. ಹೌದು, ಆಯಿತು. ಏನು ತಪ್ಪು ಹೇಳ್ತಿಲ್ಲ ಅದನ್ನ ಹೇಳು, ನಾನು ಅದನ್ನು ಕರೆಕ್ಟ್ ಮಾಡ್ತೇನೆ, ಸರಿನಾ? ಸರಿ ಮಾಮ. ಚಂದದಾಗ ಹುಡುಗಿ ನೋಡಕತ್ರ ಹಂಗೆ ನೋಡ್ಕೊಂತಾನೆ ಕುಂದಿರ್ಬೇಕು ಅನಿಸ್ತತಿ. ಇಷ್ಟು ದಿನ ಇಂಥ ಹುಡುಗಿಯಾರ ನನಗೆ ಎಲ್ಲಿ ಕಂಡೇ ಇಲ್ಲಲ್ಲ. ಚಂದದಾಳ ನೋಡ, ಹಂಗೆ ಬೆನ್ನಿತ್ತಂಗೆ ಅದಾಳ ಬೆಳ್ಳಗ. ಪ್ರೀತಿ ಪ್ರೀತಿ, ಯಾರು? ಬನ್ನಿ. ನಾನು ಐಶ್ವರ್ಯ. ಅದೇ ನಿನ್ನೆ ಸ್ಕೂಲ್ನಾಗ ಮಾತಾಡ್ಸಿದೀವ. ಸ್ಕೂಲ್ನಾಗ ಆಕಿ ಮೇಡಮ್ ಭಾಳ ಸ್ಟ್ರಿಕ್ ಅದಾಳೆವ್ವ. ಅದಕ್ಕೆ ನಾನು ನಿನ್ನ ಜೊತೆ ಮಾತಾಡಲಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಕೇಳಿನಿ,
ಈಕೆ ಹೇಳ ಅದಕ್ಕೆ ಬನ್ನಿಲ್ಲಿ. ಹೌದಾ, ನೀನ ಐಶ್ವರ್ಯ? ಮತ್ತೆ ಬೆಳಗ್ಗೆ ಮಾತಾಡ್ಸಿದ್ರೆ ಸ್ಕೂಲ್ನ ಮಾತಾಡ್ಲೇ ಇಲ್ಲ. ಸಾಯಂಕಾಲವರೆಗೂ ನನ್ನ ಜೊತೆ ಯಾರು ಮಾತಾಡ್ದಕ್ಕೆ ನಂಗೆ ಭಾಳ ಬೇಜಾರಾಗಿತ್ತು. ಅದಕ್ಕೆ ನಾನು ಜಲ್ದಿ ಸಾಲಿ ಬಿಡ್ತು ಹಂಗಾಗಿ ಮನೆಗೆ ಬನ್ನಿ. ಯಾರು ಮಾತಾಡಂಗೆ ಇಲ್ಲೇನೋ ಅನ್ಕೊಂಡಿದ್ನಿ, ಆದ್ರೆ ನೀನು ಮನೆಗೆ ಬಂದಿಯಲ್ಲ. ಬಾ ಬಾ ಕುಂದಿರು. ಯಾ ಐಶ್ವರ್ಯ ಇರ್ಬೇಕಪ್ಪ, ಹೆಂಗದ ನೋಡೋಣ ತಡಿ ಒಂದಿಟ್ಟು ಒಳ್ಳೆ. ಯವ್ವ 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 ಏನು ಚಂದದಾಳ ಯವ್ವ ಈಕಿ. ಐಶ್ವರ್ಯ ರೈ ತನಕ ಅದಾಳ. ಈಕಿ ಏನು ಮಾಡೋದು ಯವ್ವ, ಈಕಿನ ನೋಡಂಗ. ವಾವ್, ಏನು ಫಿಗರ್ ಐತಿ ಯವ್ವ ಇದು, ಮಸ್ತ್ ಐತಿ. ಇಟ್ಟ ಫ್ರಾಕ್ ಹಾಕೊಂಡ ಕಟ್ ಮಸ್ತಾಗಿ ಬೆಳ್ಳಗ ತೆಂಪು ಟೂಟಿ ಆಗ್ಯಾಳ ನೋಡಂಗ. ಬಿಡಬಾರ್ದು ಈಕಿನ ಮಾತ್ರ ಬಿಡಬಾರ್ದ. ಇವ್ರು ಯಾರೀರ ಇಲ್ಲಿ ಬಂದಾರಲ್ಲ? ಎಲ್ಲೇ ನೋಡ್ದಂಗಾಗೈತಿ, ಆದ್ರೆ ಎಲ್ಲಿ ಅಂತ ನೆನಪ ಬರವಲ್ದು ನೋಡು. ನಾ ರೀ, ನನ್ನ ಹೆಸರು ನಾಗು ಅಂತ ಹೇಳ್ರಿ. ನಾಗೇಶ್ ರೀ, ಎಲ್ಲರೂ ನಾಗು ನಾಗು ಅಂತ ಕರೀತಾರೆ ರೀ. ನಾನು ಇಲ್ಲೇ ಸ್ಕೂಲ್ಗೆ ಬರ್ತೀನಲ್ರಿ ಮೊದಲು, ನಿಮ್ಮ ಸ್ಕೂಲಿಗೆನ ನಾನು ನೋಡೇನ್ರಿ ನಿಮ್ಮನ್ನ. ಐಶ್ವರ್ಯ ಅಲ್ರಿ ನಿಮ್ಮ ಹೆಸರು. ನಾನು ಅಲ್ಲೇ ಬರ್ತೀನಿ ರೀ ಮೊದಲು, ಅದ ಸ್ಕೂಲಿಗೆನ. ಆ ಸ್ಕೂಲ್ ಮುಗಿತ್ರಿ 10th, ಈ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿ ಬಂದನ್ರಿ ಅದು. ಅಯ್ಯೋ ಹೌದಾ, ನಂಗೆ ಗೊತ್ತೇ ಇರಲಿಲ್ಲ ಅಣ್ಣ ನೀ ಅಲ್ಲೇ ಬರ್ತೀಯ ಅಂತ ಹೇಳಿ. ಅಲ್ಲ ಈಗ ನಾವು ನನಗೆ ಅನ್ನ ಅಂತ ಆಳಿಗೆ ಈಗ ಅಂದ್ರೆ ಅನ್ನ ಬಿಡಿಸೋದು. ಅನ್ನ ಅಂದ್ರೆ ಅನ್ನ ಬಿಡು, ಮಾತಿಗೆ ಅಂತ ಅನ್ನ ಅಂತೇಳಿ ಏನು ಕರ್ಣನ ಅಂತ ಅನ್ನ ಅಂತೇಳಿ ಇಲ್ಲಲ್ಲ. ಏನು ಆಕೆ ಅನ್ನ ಅವ್ರ ಹೊಟ್ಟೆ ಹುಟ್ಟಿದವನ ಏನು ಅಲ್ಲ, ಹಂಗೆ ಮಾತಿಗೆ ಅಂತಾಳು ಅನ್ನ ಮಾಡ್ಯಾಕಂತ. ಈಗ ಮಾತು ಪ್ರೀತಿ ಅದಾಳು ಆಕೆ ಮುಂದೆ ನನಗೆ ಇದಾಗಬಾರ್ದು. ಸರಿ ಬಾ ಬಾ ಐಶ್ವರ್ಯ, ಕುಂದ್ರಪ್ಪ ಇಲ್ಲೇ ಪ್ರೀತಿಯಿಂದ ಕುಂದ್ರಬಾ. ಇಬ್ಬರನ್ನೂ ನೋಡ್ಕೊಂತ ಕುಂದಿರ್ತಾನೆ ಜೊಲ್ ಸುರಿಸ್ಕೊಂತ. ಮತ್ತೆ ಏನು ಮಾಡೋದೇನ, ಮುಟ್ಟಕ್ಕೆ ಮಾಡೋಕೆ ಆಗೋಲ್ಲ, ನೋಡೋದಾರ ನೋಡೋ ಯಾರು ಇದು ಮಾಡೋಕ್ಕಾಗಲ್ಲ, ಆರಾಮ್ ನೋಡ್ಬೋದ್ಲ. ನೀ ಏನು ಅನ್ಕೊಂಡಿರ್ತೀನೋ ಅನ್ಕೊಂಡಾನ. ಇಲ್ಲ, ನಮ್ಮವ್ವ ಹೇಳಿದ್ಲ, ನಮ್ಮವ್ವ ಗೊತ್ತಾಗ್ತದ. ಅದಕ್ಕೆ ನಮ್ಮವ್ವ ಹೇಳಿದ್ಲ, ಆ ಹುಡುಗಿ ಬಂದ್ರೆ ಚಂದ ಕರ್ಕೊಂಡು ಮಾತಾಡ್ಸು, ನಿನ್ನ ಫ್ರೆಂಡ್ಸ್ ಮಾಡ್ಕೊ ಅಂತ ಹೇಳಿ. ಅಂತ ನೀವ ನಾನು. ಆಮೇಲೆ ಅಲ್ಲಿ ಮೇಡಮ್ ಬೇರೆ ಸ್ಟಿಕ್ ಬಂದ್ರೆ ನೀ ಮಾತಾಡ್ಸಿಬಿಟ್ಟೆ ಬೆಳಿಗ್ಗೆ. ನೀನು ಅಂತಾನೆ ಬೆಳಿಗ್ಗೆ ಮಾತಾಡ್ಸಿಲ್ವಾ ಕ್ಲಾಸ್ನ್ಯಾಗ. ಅದಕ್ಕೆ ಯಾರು ಮಾತಾಡ್ಲಿಲ್ಲವ. ಆಕೆ ಬೈದ್ಲದು ಅಂದ್ರೆ ಭಾಳ ಕೆಟ್ಟ ಬೈತಾಳೆವ, ಹೊಡೆದ ಬಿಡ್ತಾಳೆ. ನೋಡಂಗೆ ಇಲ್ಲ ಹಿಂದ ಮುಂದೆ ಅಂದಕಾರ ಕೆಟ್ಟೈತಿವ ಟೀಚರ್ತಿ. ಏನು ಓದತಿ ಯಶು, ಗೊತ್ತಾಗಲ್ತದೆ ಇಲ್ಲ? ಗೊತ್ತಾಗತ್ತೈತಿ ಅಕ್ಕ. ಅಕ್ಕ ನೀನು ತುಂಬ ಚೆನ್ನಾಗಿದೀಯಾ. ಎಷ್ಟು ಚೆನ್ನಾಗಿದೀಯಾ ನೀನು. ಹೌದಾ, ಥ್ಯಾಂಕ್ ಯು ಶು. ನನಗೇನು ಹೇಳಿದ್ ನಗು ಬರಾಕತ್ತಿತ್ತು. ಚಂದ ಅದನ್ ಕರೆ, ನಿಮ್ಮ ಅಕ್ಕ ನಟೇನು ಚಂದಿಲ್ಲ ಬಿಡು. ನಿಮ್ಮ ಅಕ್ಕ ಎಷ್ಟು ಚಂದ ಗುಂಡಾಗಿ ಎಷ್ಟು ಚಂದದ. ನಾನು ನೋಡು ಉದ್ದನ್ ಮಕ ಐತಿ ನಂದು. ಏನು ಮಾಡೋದು, ನಿಮ್ಮ ಅಕ್ಕ ಗುಂಡಗೆ ಚಂದದ, ನಂದು ಉದ್ದನ್ ಮಕ ಐತಿ. ಏನು ಮಾಡೋಕ್ಕಾಗ್ತೈತಿ. ಪ್ರೀತಿ, ಅದು ನಾಳೆ ಕಲರ್ ಯೂನಿಫಾರ್ಮ್ ಹಾಕೊಂಡ್ ಬರಬೇಡ. ಆಕೆ ಮೇಡಮ್ ಮತ್ತೆ ಬೈತಾಳ. ಇದು ಸ್ಕೂಲ್ ಯೂನಿಫಾರ್ಮ್ ಇನ್ನೂ ತೊಗೊಂಡು ಬಂದಿಲ್ಲ. ಇಲ್ಲ ಐಶ್ವರ್ಯ, ಈಗ ಹೋಗಿ ಇಸ್ಕೊಂಡು ಬರಬೇಕು. ಅತ್ತೆಮ್ಮ ಹೋಗ್ತೀನಿ ಅಂತ ಹೇಳಿದ್ರು. ಅಂತಂದೆ. ಇಲ್ಲ ಅಂದ್ರೆ ಮತ್ತೆ ನಾಳೆ ಇದೇ ಡ್ರೆಸ್ ಅದು ಹಾಕೊಂಡ್ಬಂದ್ರೆ ಎಲ್ಲರೂ ನಗ್ತಾರೆ. ನಾನು ಇರುವ ಮೊದಲೇ 2 ಡ್ರೆಸ್ಸು ಶಿವನು ನಾನು. ಯಾಕಂದ್ರೆ ಗೊತ್ತೇ ಇರಬೇಕಲ್ಲ, ನಿಮ್ಮಮ್ಮ ಹೇಳಿರ್ಬೇಕು. ಪಾಪ ಮಾವಯ್ಯ ತಂದು ಕೊಡ್ಬೇಕಂದ್ರೂ ಅವ್ರಂತಕ್ಕೆ ರೊಕ್ಕ ಇಲ್ಲ. ಮನ್ಯಾಗ ನಾವೆಲ್ಲ ತಿಂತೀವಿ. ಇವಾಗ ರೇಷನ್ ತರಬೇಕು, ಎಲ್ಲ ತರಬೇಕು. ಮಾವಂಗೂ ಭಾಳ ಕಷ್ಟ ಐತಿ. ನಾನು ಅರ್ಥ ಮಾಡ್ಕೊಂಡು ಕೇಳಕ್ಕೆ ಹೋಗಿಲ್ಲ. ನಮ್ಮಪ್ಪ ಅಮ್ಮ ಆಗಿದ್ರೆ ಅವರು ಕೂಡ ಕಷ್ಟ ಇದ್ದಿದ್ರೆ ನಾವು ನೋಡಿ ಸುಮ್ಮನೆ ಇರ್ತಿದ್ವಲ್ಲ. ಹಾಗಾಗಿ ಇವ್ರದ್ದು ನೋಡಿ ನಾನು ಸುಮ್ಮನೆ ಆಗೇನಿ. ಅವ್ರದ್ದಾದ್ರೂ ಕಷ್ಟ, ನಮ್ಮ ಅಪ್ಪ ಅಮ್ಮಂದಾದ್ರೂ ಕಷ್ಟನೇ ಅಂತ ಹೇಳಿ. ಪಾಪ ಅಪ್ಪ ಅಮ್ಮ ಇಲ್ಲ ಅಂದರೂ ಕೂಡ ನಮ್ಮನ್ನ ಬಂದು ಕರ್ಕೊಂಡ್ಬಂದು ಸಾಕ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲಿ ಯಾರು ಸಾಕ್ತಾರೆ, ನಮ್ಮದೇ ನಮಗಾಗಿದೆ. ಇವ್ರನ್ನ ಕರ್ಕೊಂಡ್ಬಂದು ನಾವು ಎಲ್ಲಿ ಸಾಕೋಣ, ನಮಗೆ ತಿನ್ನೋಕೆ ಆಗಲ್ದು, ಇನ್ನು ಇವ್ರಿಗೂ ತಂದು ಎಲ್ಲಿಂದ ಹಾಕೋಣ ಅಂತ ಅಂತಾರೆ. ಆದರೆ ನಮ್ಮ ಮಾವಯ್ಯ ಹಾಗಲ್ಲ, ನಮ್ಮನ್ನ ಕರ್ಕೊಂಡ್ಬಂದು ಅವರೇ ಸಾಕ್ತಾ ಇದ್ದಾರೆ. ಅಂಥದ್ರಾಗ ನಾವು ಹೆಂಗೆ ಅವ್ರನ್ನ ಕೇಳಕ್ಕೆ ಬರ್ತದೆ ಹೇಳು ಐಶ್ವರ್ಯ. ಅದಕ್ಕಾಗಿ ನಾನು ಅವ್ರನ್ನ ಏನೂ ಕೇಳಲ್ಲ. ಅವರಾಗೆ ಕೊಡಿಸಿದ್ರೆ ಖುಷಿ ಪಡ್ತೀನಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀನಿ. ಒತ್ತಾಯ ಮಾಡಿ ಏನನ್ನೂ ಕೇಳಕ್ಕೆ ಹೋಗಲ್ಲ. ಸ್ಕೂಲ್ಗೆ ಹಚ್ಚೋದು ಒಂದೇ ಕೇಳಿರೋದು ನಮ್ಮ ಮಾವಯ್ಯನ. ಪಾಪ ಹೋಗಿ ಹಚ್ಚೇ ಬಂದರು. ಇಂಥ ಮಾವಯ್ಯ ಅತ್ತೆಮ್ಮ ನಾನು ಎಲ್ಲೂ ನೋಡೇ ಇಲ್ಲ, ಗೊತ್ತಾ ನಿಮಗೆ? ನಾವು ಎಷ್ಟು ಅರ್ಥ ಮಾಡ್ಕೋತಾಳಿಕೆ. ಎಂಥ ಹುಡುಗಿ ಸಿಗ್ಬೇಕಾರ ಪುಣ್ಯ ಮಾಡಿರ್ಬೇಕು. ನಾ ಚಂದ ಚಾವಿ ನೋಡ್ಕೊತ ಹೋದ್ರೆ ಅರ್ಥ ಮಾಡ್ಕೋ ಹುಡುಗಿ ಸಿಗೋದು ಭಾಳ ಕಷ್ಟ ಆಗುತ್ತೆ. ನೀನು ತುಂಬ ಒಳ್ಳೆಯವಳು ಪ್ರೀತಿ. ಅದಕ್ಕೆ ನೀನು ಮಾತಾಡಿದಾಗ ನಾ ಮಾತಾಡಿಲ್ಲ ಅಂತೇಳಿ ನಂಗೆ ಭಾಳ ಬೇಜಾರಾಯಿತು. ಅದಕ್ಕೆ ಮನೆಗಾದರೂ ಹೋಗಿ ಮಾತಾಡಿದ್ರಾಯ್ತು ಅಂತ ಬನ್ನಿ. ಏನು ಮಾಡತ್ರಿವ ಪ್ರೀತಿ, ಶಿವ, ನಾಗು, ಈಕಿ ಯಾವ ಹುಡುಗಿದು ನೋಡೇ ಇಲ್ಲಲ್ಲ ಒಂದ್ಸರಿನ. ನಾನು ಅಂಕಲ್ ಐಶ್ವರ್ಯ, ಅವಾಗ ಬಂದಿದ್ನಲ್ಲ ಒಂದ್ಸರಿ. ಓ ಯೋ ನೀನಾ, ಹೆಂಗಿದ್ಯವ, ಆರಾಮದೇನ?
ಏನ್ ನೀನನ್ನ ನಮ್ಮ ಗಿರ್ಜನ್ ಹಂಗ ಅದಿ ನೋಡುವ ಸ್ವಲ್ಪ ಮಕ್ಕದಾಗದ ಎಲ್ಲ ಅದಕ್ಕೆ ನಮ್ಮ ಗಿರ್ಜನ್ ನೋಡಿದಂಗೆ ಆಕತ್ ನೀನ್ ನೋಡಿರಲ್ಲ ನೀವು ಅಕ್ಕ ತಂಗಿಯಾಗಿ ಹುಟ್ಟುದಿತ್ತು ಅವಳಿ ಜೋಳಿ ಇಲ್ಲ ನೀ ಆಕಿ ಮಗಳಾಗಿ ಹುಟ್ಟುದಿತ್ತು ಹಂಗಾಗಿರ ಇಲ್ಲ ಅದು. ಹೌದು, ಎಲ್ಲರೂ ಹಂಗ ಅಂತಾರ ನನಗ. ಏನ್ ಮಾಡೋದು, ಆದ್ರೆ ಅವರ ಬೇರೆ ನಾವ ಬೇರೆ. ಸ್ವಲ್ಪ ಹಂಗ ಹೋಲಿಕೆ ಇರ್ತತ್ರ ಅದ ಅಂಕಲ್ ಎಲ್ಲಾರಿಗೂ. ಚಾದ ಕುಡಿಯೋ ಒಂದು ಹೀಟ ಚಾ ಕುಡಿಸೋಗ. ಪ್ರೀತಿ ನಮ್ಮ ಕ್ಲಾಸ್ಮೇಟ್ರೆ ಇನ್ನೇನು ಅವಾಗ ಅವಾಗ ಬರ್ತಿರ್ತಾನೆ ತಗೋರಿ ಹೋಮ್ವರ್ಕ್ ಅದು ಮಾಡ್ಕೊಳಕ. ನಮ್ಮ ಮನ್ಯಾಗೂ ಹೋಮ್ವರ್ಕ್ ಮಾಡ್ಕೊಳಕ್ ಆಗೋಲ್ಲ, ಎಲ್ಲ ಕೂಡಿ ಚಿರ್ಮರ ಇಲ್ಲಾರ ಆರಾಮ್ ಕುತ್ಕೊಂಡು ಮಾಡ್ಬೋದು. ಇನ್ ಮ್ಯಾಲೆ ನಾನು ಇಲ್ಲಿ ಹೋಮ್ವರ್ಕ್ ಮಾಡ್ಕೊಳಕ್ ಬರ್ತೇನೆ ಕಡೆ ಬರ್ಲಿ ಬೇಡ್ರಿ ಅಂಕಲ್ಲ. ಅಯ್ಯವ್ವ ಏನವ ಹಿಂಗೆ ಕೇಳ್ತೀಯಲ್ಲ ಬಂದು ಅಷ್ಟು ಕೂಡ ಹೋಮ್ವರ್ಕ್ ಮಾಡ್ಕೊರಿ. ನಿಮ್ಗೆ ಯಾರು ಬೇಡ ಅಂದಾರು ಅಷ್ಟೂರು ಕೂಡ ಚಂದಾಗ ನಕ್ಕೊಂತ ಹೋಮ್ವರ್ಕ್ ಮಾಡ್ಬೇಕು. ಹಾಂ ಅವಂಗಟ್ಟು ಹೇಳ್ಕೊಡ್ರಿ ಗೊತ್ತಾಗ್ಲಿಲ್ದ ಶಿವಗಟ್ಟ ಇಬ್ರು ಕೂಡಿ. ನೀನು ಹುಷಾರದೆ ಅಂತಲೇವ. ನಿಮ್ಮಪ್ಪ ಅನ್ನತ್ತಿತ್ತ ಅದಕ್ಕೆ ಅವ್ರಿಗೂ ಸ್ವಲ್ಪ ಚಂದಾಗ ಹೇಳ್ಕೊಡು. ಪ್ರೀತಿ ಒಂದು 2 ವರ್ಷ ಅಥವಾ ಶಾಲಿಗೆ ಹೋಗಿಲ್ಲ. ನಾವ ಒಂದು 2 ವರ್ಷ ಆಕಿನ ಇಲ್ಲಿ ಅಂತ ಮುಂದೆ ಹಚ್ಬಿಟ್ಟು ಮತ್ತು ಅವರು ಇಲ್ಲ ಇಷ್ಟನೇತಕ್ಕೆ ಹಚ್ಬೇಕಂತ ಅಂದ್ರು. ಈಗ ಎಷ್ಟನೇತಿ ಆದ್ರು ಮತ್ತೆ ಈಗ ಇದು ಆಗುದ ನಾನು 2 ವರ್ಷ ಅಂತಾನ 2 ತಿಂಗಳು ಇವ ನೆನಪ ಆಗುಲ್ಲ ನನಗೂ. ವಯಸ್ಸಾಗ್ಯಾವಲ್ಲ ಒಂದು ಸ್ವಲ್ಪ ಮರಳು ಹಾಕತ್ವಾ ಅಲ್ಲಿ ಅನುಸರಿಸ್ಕೊಂಡು ಹೋಗು. ಪಾಪ ಆದ ವರ್ಷ ಅಲ್ಲಿ ಹೋಗಿತ್ತು ಅವ್ರ ಊರಾಗ. ನಿಮ್ಮ ವರ್ಷ ಇಲ್ಲಿ ಹೊಂಟಾಳು. ಅವು ಪ್ರೈವೇಟ್ ಶಾಲೆ ಹಾಕವಲ್ಲ ಇಂಗ್ಲೀಷ್ ಮೀಡಿಯಮ ಇದು ಕನ್ನಡ ಮೀಡಿಯಮ. ಸ್ವಲ್ಪ ಈಗ ಅರ್ಥ ಆಗೋದು ಕಡಿಮೆ ಆಕತಿ. ಮುಂದಿನ ವರ್ಷ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗತ್ತಲ್ಲ ಅದಕ್ಕೆ ಹಚ್ತವ ಅಂತ. ಇದೊಂದು ವರ್ಷ ಏನೋ ಅವ್ರಿಗೆ ಗೊತ್ತಾಗ್ಲದನ್ನ ಹೇಳ್ಕೊಡುವ ಐಶ್ವರ್ಯ. ಅಯ್ಯೋ ಅಂಕಲ್ ಏನ್ ಚಿಂತೆನೆ ಮಾಡಕ್ ಹೋಗ್ಬೇಡ್ರಿ. ನಾನಿರುವಾಗ ಯಾಕೆ ಚಿಂತೆ ಮಾಡ್ತೀರಿ, ಗೊತ್ತಾಗಲಿದ್ದನ್ನೆಲ್ಲ ಹೇಳ್ಕೊಡ್ತಾನೆ. ನಾನು ಮೊದಲು ಇಂಗ್ಲೀಷ್ ಮೀಡಿಯಮ್ ಐತೇನ್ರಿ, ಇಲ್ಲಿ ಊರಿಗೆ ಬಂದ್ಮೇಲೆ ಮತ್ತು ಕನ್ನಡ ಮೀಡಿಯಮ್ ಐತಂತಲ್ರಿ ಇಲ್ಲಿ ಅದಕ್ಕೆ ಹಚ್ಚಿರು. ಆಮೇಲೆ ಈಗ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಆಗತ್ತಂತಲ್ರಿ, ಮುಂದಿನ ವರ್ಷ ಹಾಕತ್ತಂತ್ರಲ್ಲ. ಅದಕ್ಕಾಗಿ ಇದೇ ವರ್ಷ ಹಾಕತ್ತಂತಂದ್ರು ಆಗಲೇ ಇಲ್ರದ, ಮುಂದಿನ ವರ್ಷ ಹಾಕತ್ತಂತ. ಮತ್ತು ನಾನು ಮುಂದಿನ ವರ್ಷ ಅದಕ್ಕೆ ಹಚ್ತೇನೆ ರೀ. ಎಲ್ರಿ ನಮ್ಗೆ ಇಂಗ್ಲೀಷ್ ಮೀಡಿಯಮ್ ಓದೋದಾರಿ ಕನ್ನಡ ಮೀಡಿಯಮ್ ಹಚ್ಚಿದಾಗಲ್ರಿ. ಹೆಂಗೋ ಒಂದು ವರ್ಷ ಹೋದ್ರೆ ಆಯ್ತು ಬಿಡಿ, ಇದನ್ನು ಕಲ್ಕೊಂಡ್ರತ್ತಂತ ಹಚ್ಚಿದಂಗೆ ಆತು ನೋಡ್ರಿ. ನಿಮ್ದು ಹಂಗೆ ಆಗೈತೆ ಬಿಡ್ರಿ ಹಂಗಾರ ಅಂಕಲ್, ಚಲೋ ಆಯ್ತು ಬಿಡ್ರಿ. ನೀನು ಇದೇ ವರ್ಷದಿಂದ ಹೊಂಟಿವ ಆದ ವರ್ಷದಿಂದ ಹೊಂಟಿಲ್ಲ ನೀನು? ಇಲ್ರಿ ಆದ ವರ್ಷದಿಂದ ಹೊಂಟೇನ್ರಿ. ಈ ವರ್ಷ ಬಂದ್ರೆ 2 ವರ್ಷ ಆಕತ್ರಿ ಇದು ಹೋಗಾಕೈತಿ ನಾನು. ಅವಾಗ ಇಲ್ರಿ 1 ವರ್ಷ ಆಗೇನ್ರಿ ನಾನು. 5ನೇತಿ ಒಂದೇ ಆಗೈತ್ರಿ ಇಲ್ಲಿ, 1ನೇತಿ 2ನೇತಿ 3ನೇತಿ 4ನೇತಿ ಅಲ್ಲಿಲ್ಲ ನಮ್ಮ ಊರಾಗ ಇಂಗ್ಲೀಷ್ ಮೀಡಿಯಮ್ ಅಲ್ಲೇ ಆಗೈತ್ರಿ. ಅಜ್ಜಿ ಅಂತ ತೆಗೀತಿ ಅಲ್ರಿ, ಅಲ್ಲೇ ಆಗೈತೆ. ಇದು ಇದು 5ನೇತಿಗೆ ಇಲ್ಲಿ ಬಂತು ಅಲ್ರಿ. ಆ ಕಡೆ ಅಲ್ಲಿ ಅಮ್ಮ ಸಾಯನಂದ್ರೆ ಈ ಕಡೆ ಕರ್ಕೊಂಬಂದ್ಬಿಟ್ರಿ. ಅದಕ್ಕೆ ಇಲ್ಲೇ ಉಳಿದ್ಬಿಟ್ಟಿವ್ರಿ. ಅಲ್ಲಿ ಅಮ್ಮ ನೋಡ್ಕೋಕಂತ ಅಲ್ಲೇ ಉಳಿದ್ಬಿಟ್ಟೀನ್ರಿ. ಮತ್ತು ಅವ್ರು ತಿರ್ಕೊಂಡ್ ಮ್ಯಾಲ ಅಂದ್ರೆ ಇಲ್ಲೇ ಕರ್ಕೊಂಬಂದ್ಬಿಟ್ರೆ ಅದಕ್ಕೆ ಇಲ್ಲೇ ಹೋಗಾಕೈತಿ. ಇದು 2ನೇ ವರ್ಷ ಅಂಕಲ್ ಇದು. ಎಷ್ಟು ಮಾತಾಡ್ತಾಳಿಕೆ, ಯಾರನ್ನೂ ಬಿಟ್ಟಂಗಿಲ್ಲ ನೋಡು. ಎಲ್ಲಾರ ಜೊತೆ ಒಟ್ಟ 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 ಅಂತಾಳ ಹಂಗ. ನೋಡಾಗ ಎಷ್ಟು ಚಂದ ಮಾತಿನ ಮಲ್ಲಿ ಹಂಗದಾಳ. ಈಗಿನದನ್ನ ಏನಾರ ಪಟಾಯಿಸ್ಕೊಂಡ್ಬಿಟ್ಟು ಮುಗ್ದ ಹೋತ್ ನನ್ನ ಮಾತಿನಾಗ ಸಾಯಿಸ್ಬಿಡ್ತಾಳೆ ಈಗಂತೂ. ಮಾವಯ್ಯ ಏನಾದರೂ ಬೇಕಾ ಮಾವಯ್ಯ? ನೀರಾದ್ರೂ ಏನಾದರೂ ಕೊಡ್ಲಾ? ಚಾದು ಏನಾರ ಕುಡಿತಾರಲ್ಲ ಮಾವಯ್ಯ? ಬೇಡ ನನ್ನ ಮಗಳ ಓದ್ಕೊರಿ ಇನ್ನು. ಶಿವು ನೀನು ಚಂದಾಗ ಓದ್ಕೊರಿ. ಶಿವಿಗೆ ಏನಾರ ಗೊತ್ತಾಗದ್ರ ಹೇಳ್ಕೊಡ್ರಿ ಅಷ್ಟೋರು ಸೇರಿ. ಏನವ ನೀನು ಚಂದಾಗ ಓದ್ಕೋ. ಇಲ್ಲ ನಾನು ಕುಡ್ದಂತು ಚಾನು ಕುಡ್ದಾನೆ ಎಲ್ಲ ಕುಡ್ದಾನೆ ಮತ್ತೆ ಎಲ್ಲ ಕೊಟ್ಟಾಳು ಆಕಿ. ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತಾವ, ನೀವು ಅಷ್ಟೇ ಇರ್ತಾರಂತ. ಐಶ್ವರ್ಯ ನೀನು ಇಲ್ಲೇ ಕುಂದ್ರು, ಎಲ್ಲಾರು ಕೂಡ ಓದ್ಕೊರಿ. ನಾವು ಬರೋ ಮಟ ಇಲ್ಲೇ ಕುಂದ್ರಿ, ಓದಾರ ಬರ್ತಾವ ಏನ. ಅಜ್ಜ ಅಜ್ಜ ನಂಗೆ ಚಾಕಿ ಬೇಕು, ಬರುವಾಗ ನಂಗೆ ಚಾಕಿ ತೊಗೊಂಡ್ ಬಾ ನೋಡು. ಹಂಗ ಬರುವಂಗೆ ಇಲ್ಲ. ಸರಿಪಾ ಸರಿ, ಸಣ್ಣ ಹುಡುಗ ಹೇಳಿದಂಗೆ ಹೇಳ್ತೀಯಲ್ಲ. ದೊಡ್ಡ ಆಗಿದಿ 2ನೇ ಸಾಲಿಗೆ ಹೋಗಿದಿ, ಚಂದಾಗ ಮಾತಾಡಿನ ಮ್ಯಾಲ ಹಿಂಗ್ ಸಣ್ಣ ಹುಡುಗರಂಗೆ ಮಾತಾಡಿರ ನಗತಾರ ಮಂದಿ ಏನ. ನಿಮ್ಮ ಮುಂದೆ ನಾನು ಹಿಂಗೆ ಮಾತಾಡ್ತೀನಿ, ಯಾಕಂದ್ರೆ ನಿಮ್ಗೆ ಇನ್ನೇನು ಸಣ್ಣ ಹುಡುಗ ಅದಕ್ಕೆ. ಇಲ್ಲ ಅಂದ್ರೆ ನೀವು ನನಗೆ ಚಾಕ್ಲೇಟ್ ತಂದು ಕೊಡ್ತಾರೇನು, ಕುರ್ಕುರಿ ತೊಗೊಂಬಂದು ಕೊಡ್ತಾರೇನು? ಇಲ್ಲ ಅತ್ತಮ್ಮ ಬೈದ ಬಿಡ್ತಾಳ, ದೊಡ್ಡವಾಗನೇ ಒಂದು ಚಾಕ್ಲೇಟ್ ಬೇಕು ಕುರ್ಕುರಿ ಬೇಕಂತೇಳಿ. ಅದಕ್ಕೆ ಸಣ್ಣ ಹುಡುಗನಂಗೆ ನಾ ಇದ್ನಿ ಅಂದ್ರೆ ನೀವು ತಂದು ಕೊಡ್ತೀರಿ. ಅದಕ್ಕಾಗಿ ನಾನು ಸಣ್ಣ ಹುಡುಗನಂಗೆ ಇರ್ತೀನಿ. ಇದೊಂದು ಮೆಂಟಲ್. ಅಯ್ಯೋ ಹಿಂಗೆಲ್ಲ ಮಾಡ್ಬೇಡ. ನಾನು ನೀನು ಹೇಳಿದ್ರು ತೊಗೊಂಡೇ ಬರ್ತಾನೆ. ನಮ್ಮ ಮನ್ಯಾಗ ಸಣ್ಣಾರಂತ ಯಾರು ನೀವ ಇಬ್ಬರೇ. ಇವಾಗ ತೊಗೊಂಡು ಬರ್ತಾನೆ. ನೀ ಚಂದಾಗ ಓದ್ಕೊಂಡು ಏನಾರ DC ಆದಿ ನಿಮ್ಮ ಮಮ್ಮಿ ನಿಮ್ಮ ಅಪ್ಪನ ಆಸೆ ಹಂಗ ನಿನಗೆ ನಾನು ನೀನು ಕೇಳಿದ್ದೆಲ್ಲ ಕೊಡಿಸ್ತಾನೆ, ಸರಿನಾ? ಹಂಗಾದ್ರೆ ಇನ್ನು ಮುಂದೆ ಮಾವಯ್ಯ ಅಂತೀನಿ. ಸರಿ ಮಾವಯ್ಯ. ತರ್ಲೆ ಎಷ್ಟು ಕಾಡಿಸ್ತೀಯ ಅಂಕಲನ್ನ? ಓದ್ಕೋ ಸುಮ್ಮನೆ, ಚಾಕ್ಲೇಟ್ ತಿಂದ್ರೆ ಹಲ್ಲು ಉಳುಕಾಗ್ತಾವ. ಅಯ್ಯೋ ಅಕ್ಕ ಕಿವಿ ಬೇಡಕ್ಕ, ಕಿವಿ ನೋವುತ್ತೆ. ಪ್ರೀತಿ ಅಕ್ಕ ಹೇಳು. ಅಷ್ಟರು ಓದ್ಕೊರಿ, ಏನಾಗೋ ಮನೆ ಕಡೆ ಹುಷಾರಪ್ಪ. ಒಂದಿಟ ಹೋಗಿ ಬರ್ತೇವೆ ಇಲ್ಲಿ ಹೊರಗಡೆ. ಸರಿ ಮಾವಯ್ಯ ಹೋಗಿ ಬರ್ರಿ. ಇವ ಬಂದಾನು ಏನು ಕಿತಾಪತಿ ಮಾಡ್ತಾನೋ. ಮೊದಲು ಬಂದಾಗ ಅದು ಇದು ಎಲ್ಲ ತೊಗೊಂಡು ಹೋಗಿಬಿಟ್ಟಿತ್ತ. ಈಗೆಲ್ಲ ಹುಡುಗರು ಅದಾರಂತೆ ಬಿಟ್ಟು ಹೊಂಟನು. ಅವರು ಹೇಳಿ ಕಳಿಸಿರ್ತಾಳ ಅದು ತೊಗೊಂಬ ಇದು ತೊಗೊಂಬ ಏನೈತೆ ಮನ್ಯಾಗ ಅಂತೇಳಿ. ನೀವು ಯಾಕೆ ಬಂದಿರ್ತಾನೋ. ಈಗ ನೋಡ್ರಿ ನಾಟಕ ಮಾಡ್ಕೊಂಡು ಇಲ್ಲಿ ಒಂದು ತಿಂಗಳು ಉಳಿಯಾಕೆ ಬಂದಾನ. ಎದಕ್ಕೆ ಬಂದಾನೋ ಏನೋ. ನಾನು ಹೆಂಡತಿ ಹೇಳಿರ
ಅರ್ಥ ಆಗಂಗಿಲ್ಲ ನನ್ನ ತಪ್ಪು ತಿಳ್ಕೊತಾಳ. ನೀ ಯಾರು ಹುಡ್ಕೊಂಡು ಕರ್ಕೊಂಬಂದು ಇಟ್ಕೊಂಡಿದ್ದೀ ನಮ್ಮ ಅಣ್ಣನ ಮಕ್ಕಳು ನಮ್ಮ ತಮ್ಮನ ಮಕ್ಕಳು ಇಲ್ಲಿ ಇರಬಾರ್ದನ ಅಂತೀವಿ. ಏನಾರ ಮಾಡ್ಕೊಂತ ಹೋಗೋಳ ಕಡೆ ಹಾಕಿದ ಎಲ್ಲ ಸಾಮಾನು ಹಾಕಿದ ಎಲ್ಲ ಇದೆ ಹೋದ್ರು ಇಲ್ಲಿ ನಾರಾಯಣ ಮಾಡಲಿ. ನೀವು ನೋಡ್ರಿ ಅದಕ್ಕೆ ನನಗೆ ಸಿಟ್ಟು ಬರ್ತದೆ ನೋಡಿ. ಅವಾಗೇನೋ ಸಣ್ಣವಿದ್ದ ಈಗ ದೊಡ್ಡವಾಗ್ಯಾನ ಈಗ ಹೆಂಗಿರ್ತಾನ ಅಂತ ನೋಡೋನು. ನಾವೇ ಯಾಕೋ ನನ್ನ ನೋಡ್ಕೊಂಡು ಏನೋ ಗುಣಗುಣ ಅನ್ನತ್ತಿದ್ದಲ್ಲ. ನಾ ಮೊದಲು ಮಾಡಿದ್ದೆ ಅವ್ನು ನೆನಪೈತೆ ಮತ್ತು ನೆನಪಿದ್ರು ಇರ್ಬೋದು. ನಾನು ಅವಾಗ ಅವ್ವ ಹೇಳಂತ ಅದನ್ನು ತೊಗೊಂಡು ಹೋಗ್ಬಿಟ್ಟಿನಿ. ಇವ್ರಿಗೆ ಹೇಳ್ದೆ ನಾನು ಅದಕ್ಕೆ ಅವ್ನಿಗೆ ಏನಾರ ಸಿಟ್ಟಿದ್ರು ಇರ್ಬೋದು. ಅದಕ್ಕೆ ನಾನು ಹಂಗೆ ಒಂದಲ್ಲ ದಿನ ಸಾರಿ ಕೇಳಬೇಕು. ಇಲ್ಲಾಂದ್ರೆ ಅವನ ಜೊತೆ ಚಂದ ಮಾತಾಡೋದಿಲ್ಲ. ನಾಳೆ ಕೇಳಿದ್ರೆ ಮದುವೆ ಮಾಡ್ಕೊಟ್ಟಾನ. ಮೊದಲೇ ಮಾಡ್ಕೊಡ್ಲವ. ಇನ್ನು ಶಶಿ ಜೊತೆ ಚಂದ ಮಾತಾಡ್ತಾನೆ ಆದ್ರೆ ನನ್ನ ಜೊತೆ ಇಷ್ಟು ಚಂದ ಮಾತಾಡೋದೇ ಇಲ್ಲ. ಅದಕ್ಕೆ ಮಾವಯ್ಯ ನಾವು ಮೊದಲು ಒಲಿಸ್ಕೋಬೇಕು. ಅಕ್ಕ ಏನು ನಮ್ಮ ಆಕೆನ ಮಾವಯ್ಯ ಎಟ್ಟ ಮಾಡೋ ಹೊರಗೆ ನಾವು ಅವನು ಒಲಿಸ್ಕೋಬೇಕು ನಾ ಮೊದಲು. ಮಾಮ ಏನು ಒಬ್ಬ ಮಾತಾಡತ್ತಿದ್ದಿ ಪಿಸು ಪಿಸು ಅಂತೇಳಿ? ಯಾಕ ಮನಸ್ಸಿನಾಗ ಓದ್ಕೊಳತೀಯನ ನೀನು? ಹೌದು ಪ್ರೀತಿ, ಮನಸ್ಸಿನಾಗ ಓದ್ಕೊಳತ್ತೀನಿ. ಏನು ಹೇಳಿದ್ರು ಮೇಡಮ್ಮ ನಾಳೆ ಯಾವ ಡ್ರೆಸ್ ಹಾಕೊಂಡು ಹೋಗ್ಬೇಕು ಕಾಲೇಜ್ಗೆ, ಇನ್ನು ಹಿಂಗೆ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಕಾಲೇಜ್ ಡ್ರೆಸ್ ಇನ್ನೂ ಹೇಳಿಲ್ಲ ಅಂತ ಹೇಳಿ ಯೋಚನೆ ಮಾಡತ್ತಿದ್ನಿ. ಯಾಕೆ ನೀನು ನನ್ನ ನೋಡತ್ತಿದ್ದೇನಾ? ಇಲ್ಲ ಮಾಮ, ನೋಡಿನಿ ನೀನೇನೋ ಗುಣಗುಣ ಅನ್ನತ್ತಿದ್ದಲ್ಲ. ಯಾರು ಗುಣಗುಣ ಅನ್ನತ್ತಾರಂತ ನೋಡಿನಿ, ನೀನು ಅನ್ನತ್ತಿದ್ದಿ. ನಾನೇನೋ ಶಿವು ಓದ್ಕೊಳ್ಳಾಗ ಶಿವು ಅನ್ನತ್ತಾನಂತ ಮಾಡಿದ್ನಿ. ಈಕೆ ಅಂದ್ರೆ ನಾನು ನೋಡ್ತಿರ್ತಾಳು. ನನ್ನ ಮ್ಯಾಲೆ ಒಂದು ಕಣ್ಣು ಐತಿ ಈಗಿಗೂ. ಇದೇನು ಓದು ಶಿವು? ಅಕ್ಕ ಅದಾ ಇದು ಈ ಡಿ ಗಿ ಇಲಿಗಿ. ಅಕ್ಕ ಇದು ಇಲಿಗಿನಾ? ಅಯ್ಯೋ ಹುಚ್ಚ, ಅದು ಇಲಿಗಿ ಅಲ್ಲ, ಇಳಿಗಿ ಅನ್ನ. ಇಳಿಗಿ ಇಲಿಗಿ. ಹಂಗಲ್ಲ, ಈ ಳಿ ಗಿ ಇಳಿಗಿ. ಇಳಿಗಿ ಇಳಿಗಿ ಬಂತು ನಂಗೆ ಅನ್ನಕ್ ಬಂತು.